ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬಹುದೊಡ್ಡ ಅಮೌಂಟಿನ ಸ್ಕಾಲರ್ಶಿಪ್ ಆದ HDFC ಪರಿವರ್ತನ್ ಸ್ಕಾಲರ್ಶಿಪ್. ಸೊ ನಾನು ವಿಡಿಯೋ ನೋಡಿ ಯಾರ್ಯಾರು ಈಗಾಗಲೇ ಅಪ್ಲೈ ಮಾಡಿದ್ದೀರಿ, ಭಾಳಷ್ಟು ಜನಕ್ಕೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಸಿಕ್ಕಿರಬಹುದು. ಸೊ ಅಂಥವರು ಸಿಕ್ಕವರು ಕೂಡ ಈ ಒಂದು ವಿಡಿಯೋಗೆ ಕಮೆಂಟನ್ನು ಮಾಡಿ. ಸೊ ನೀವು ಯಾವುದೇ ಕೋರ್ಸನ್ನು ಮಾಡ್ತಿರಲಿ, ಎಷ್ಟನೇ ಕ್ಲಾಸ್ನಲ್ಲಿ ಇರಲಿ, ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೋಬೋದು. HDFC ಪರಿವರ್ತನ್ ಸ್ಕಾಲರ್ಶಿಪ್ ಅಂತೇಳಿ. ಸೊ ಇದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಅವುಗಳನ್ನು ನೋಡ್ಕೊಂಡು ನೀವು ಈ ಬಾರಿ ಅಪ್ಲೈ ಮಾಡದೇ ಇದ್ದವರು ಮುಂದಿನ ಬಾರಿ ಆದರೂ ಅಪ್ಲೈ ಮಾಡಿ. ಸೊ ಯಾರೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಲೈವ್ ಪ್ರೂಫಲ್ಲಿ ಕೂಡ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಇದು HDFC ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್. ಈ ಒಂದು ಸ್ಕಾಲರ್ಶಿಪ್ನ ಅಪ್ಡೇಟ್ ಏನಾಗಿದೆಪ್ಪ ಅಂದರೆ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಏಪ್ರಿಲ್ 4ನೇ ತಾರೀಕಿನ ಒಳಗಾಗಿ ಬಿಡ್ತಾರೆ. ಸೊ ಒಂದಿಷ್ಟು ಜನಕ್ಕೆ ಈ ರೀತಿಯಾಗಿ ಒಂದಷ್ಟು ಮೆಸೇಜ್ಗಳು ಕೂಡ ಬಂದಿರ್ಬೋದು. ಸೊ ಒಬ್ಬೊಬ್ರದ್ದು ಈಗಾಗಲೇ ರಿಸಲ್ಟ್ ಬಂದಿದೆ. ಸೊ ಅವರು ಕೂಡ ಅವರಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದಾರೆ. ಸೊ ಬ್ರೋ ನನಗೆ ಬಂದಿದೆ, ನನಗೆ 18,000, ನನಗೆ 30,000, ನನಗೆ 35,000 ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿದ್ದಾರೆ. ಸೊ ಒಂದಷ್ಟು ಜನಕ್ಕೆ ಇನ್ನೂ ಯಾರಿಗೆ ಬಂದಿಲ್ಲ. ಸೊ ಈ ರೀತಿಯಾಗಿ ಮೆಸೇಜ್ ಬಂದಿರ್ಬೋದು. ಸೊ ನಿಮ್ಮ ಒಂದು ಜಿಮೇಲ್ಗೆ ಈ ರೀತಿಯಾಗಿ ಮೆಸೇಜ್ ಬಂದರೆ ಏನರ್ಥ ಅಂದರೆ, ನೀವು ವಿಡಿಯೋ ಇಂಟ್ರ್ಯಾಕ್ಷನ್ನ ಮಾಡಬೇಕಾಗತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ವಿಡಿಯೋ ಇಂಟರ್ವ್ಯೂ ಇರುತ್ತೆ. ಸೊ ನೀವು ಅದರಲ್ಲಿ ಕೇಳುವ ಸಿಂಪಲ್ ಕ್ವಶನ್ಗಳಿರ್ತವೆ. ಸೊ ನೀನು ಟಫ್ ಕ್ವಶನ್ಸ್ಗಳಾಗಿರೋದಿಲ್ಲ. ಸೊ ಅವುಗಳಿಗೆ ನೀವು ಸುಲಭವಾಗಿ ಆನ್ಸರ್ಗಳನ್ನ ಕೊಟ್ಟು ನೀವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವನ್ನು ಸಬ್ಮಿಟ್ ಮಾಡಿದರೆ ಒಂದು ವಾರಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೀವು ಯಾವ ಕೋರ್ಸನ್ನು ಮಾಡ್ತಿದ್ದೀರಿ ಆ ಒಂದು ಕೋರ್ಸಿಗೆ ಸಂಬಂಧಪಟ್ಟಂಥ ಸ್ಕಾಲರ್ಶಿಪ್ ಅಮೌಂಟ್ಗಳನ್ನು ಏಪ್ರಿಲ್ 1ನೇ ವಾರಿನ ಒಳಗಾಗಿ ಹಾಕಬೇಕಾಗುತ್ತೆ. ಯಾಕಂದರೆ ಇದು ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ. ಸೊ ಏಪ್ರಿಲ್ನಲ್ಲಿ ಬ್ಯಾಂಕುಗಳ ವ್ಯವಹಾರಗಳಿರ್ತವೆ. ಸೊ ಅದಕ್ಕೋಸ್ಕರ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ 1ನೇ ವಾರದ ಒಳಗಾಗಿ ಈ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಎಲ್ಲರ ಅಕೌಂಟಿಗೆ ಬಿಡ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಿರುವ ಪ್ರತಿಯೊಬ್ಬರು ಕೂಡ ನಾನು ಯಾವ ಸ್ಕಾಲರ್ಶಿಪ್ ಹೇಳ್ತೀನಿ ಆ ಒಂದು ಸ್ಕಾಲರ್ಶಿಪ್ಗೆ ಎಲ್ಲರೂ ಅಪ್ಲೈ ಮಾಡಿ. ಸೊ ನಾನು ಕಂಪಲ್ಸರಿಯಾಗಿ ನಿಮಗೆ 2 ವಿಡಿಯೋ ಅಂತೂ ಮಾಡೇ ಮಾಡಿರ್ತೀನಿ. ಸೊ ನಿಮಗೆ ಮೊದಲಿಗೆ ಎಲಿಜಿಬಿಲಿಟಿ ಬಗ್ಗೆ ಮಾಡಿರ್ತೀನಿ, ಆ ನಂತರ ಅಪ್ಲೈ ಹೇಗೆ ಮಾಡೋದು ಅಂತೇಳಿ ಮೊಬೈಲ್ನಲ್ಲಿ ಅದೊಂದು ವಿಡಿಯೋ ಕೂಡ ಮಾಡಿರ್ತೀನಿ. ಸೊ ಅವುಗಳನ್ನ ಮಿಸ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಆ ಒಂದು ಸ್ಕಾಲರ್ಶಿಪ್ಗಳ ಅಮೌಂಟ್ ಬರುತ್ತೆ. ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ, ಒಮ್ಮೆ ನೀವು ಸೆಲೆಕ್ಷನ್ ಆಗಿದರೆ, PUC ಏನಾದರೂ ಫಸ್ಟ್ ಇಯರ್ನಲ್ಲಿ ಸೆಲೆಕ್ಷನ್ ಆಗಿದರೆ, ಸೆಕೆಂಡ್ ಇಯರ್ ನೀವೇನು ಅಪ್ಲೈ ಮಾಡಲಿಲ್ಲ ಅಂದರೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಸೊ ಅವುಗಳನ್ನ ಅಪ್ಲೋಡ್ ಮಾಡಿದರೆ ಸಾಕು. ಅಥವಾ ಡಿಗ್ರಿ ವಿದ್ಯಾರ್ಥಿಗಳಾಗಿದ್ದರೆ, ಡಿಗ್ರಿ ಫಸ್ಟ್ ಇಯರ್ ಸೆಲೆಕ್ಷನ್ ಆದರೆ ಡಿಗ್ರಿ 3 ವರ್ಷ ಕೂಡ ಡಿಗ್ರಿ ಇದ್ದವರಿಗೆ, PUC ಇದ್ದವರಿಗೆ 18,000 ಬಂದರೆ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ 18,000 ಬಂದರೆ, ಡಿಗ್ರಿ ಇದ್ದವರಿಗೆ ಫಸ್ಟ್ ಇಯರ್ ಒಮ್ಮೆ ಅಪ್ಲೈ ಮಾಡಿದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ 3 ವರ್ಷ ಕೂಡ ನೀವು ಈ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋಬೋದು. 3 ವರ್ಷ ಸೇರಿ 90,000 ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟ್ ಪಡ್ಕೋಬೋದು. ಸೊ ಯಾರೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಈ ಸಲ ಈ ಬಾರಿ ಹಾಕಲಿಲ್ಲ ಅಂದರೂ ಕೂಡ ಮುಂದಿನ ಬಾರಿ ಆದರೂ ಅಪ್ಲೈ ಮಾಡಿ. ಸೊ ನಿಮ್ಮ ಗ್ರೂಪ್ಗಳಲ್ಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ರಿಲೇಟಿವ್ಸ್ಗಳಲ್ಲಿ ಯಾರಾದರೂ 10ನೇ ತರಗತಿ ಮತ್ತು ಯಾವುದೇ ತರಗತಿ ಓದ್ತಿರಲಿ, ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೆ ಮುಂದಿನ ವರ್ಷವಾದರೂ ಕೂಡ ಅಪ್ಲೈ ಮಾಡಲಿಕ್ಕೆ ತಿಳಿಸಿ. ನೀವು PG ಮಾಡ್ತಿರೋರು ಅಪ್ಲೈ ಮಾಡೋರಿದ್ದರೆ, PG ಫಸ್ಟ್ ಇಯರ್ಗೆ ನೀವು ಅಪ್ಲೈ ಮಾಡಿದರೆ ಪ್ರತಿ ವರ್ಷ ಕೂಡ ಒಮ್ಮೆ ಅಪ್ಲೈ ಮಾಡಿ ಸೆಲೆಕ್ಷನ್ ಆದರೆ ಮುಗೀತು, ಪ್ರತಿ ವರ್ಷ ಕೂಡ 35,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟ್ ಗ್ಯಾರಂಟಿಯಾಗಿ ಬರುತ್ತೆ. ಸೊ ನಿಮಗೆ ಲೈವ್ ಪ್ರೂಫಲ್ಲೇ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ಅವಾರ್ಡಿ ಆಫ್ ಸ್ಕಾಲರ್ಶಿಪ್ ಅಂದರೆ ಅವಾರ್ಡಿ ಆಫ್ ಸ್ಕಾಲರ್ಶಿಪ್ನಲ್ಲಿ ಹೋದ ತಕ್ಷಣ ನನಗೆ ಹೋದ ವರ್ಷದ್ದು ನೀವು ನೋಡ್ಕೋಬೋದು ಇಲ್ಲಿ. ಸೊ HDFC ಪರಿವರ್ತನ್ ESC ಸ್ಕಾಲರ್ಶಿಪ್ ಅಂಡರ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ 2022-23. ಸೊ ನಾನು ಹೋದ ವರ್ಷ ಅಪ್ಲೈ ಮಾಡಿದ್ದೆ. ಸೊ ಇಲ್ಲಿ 30,000 ರೂಪಾಯಿ ಝೂಮ್ ನೋಡಿ, 30,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಯಾವ ವರ್ಷ ಅಂದರೆ 27/3/2023 ಅಂದರೆ ಮಾರ್ಚ್ ಎಂಡ್ ಒಳಗಾಗಿ ಅಥವಾ ಏಪ್ರಿಲ್ 1ನೇ ವಾರದಲ್ಲಿ ಅವರು ಬಿಡಲೇಬೇಕು. ಯಾಕಂದರೆ ಬ್ಯಾಂಕ್ಗಳ ಆಯವ್ಯಯಗಳ ಕ್ಯಾಲ್ಕುಲೇಷನ್ ಇರುತ್ತೆ ಏಪ್ರಿಲ್ ತಿಂಗಳಲ್ಲಿ. ಸೊ ಅದಕ್ಕೋಸ್ಕರ ಏಪ್ರಿಲ್ 1ನೇ ವಾರ ಅಥವಾ ಮಾರ್ಚ್ ಎಂಡ್ ಒಳಗಾಗಿ ಅವರು ಸ್ಕಾಲರ್ಶಿಪ್ ಅಮೌಂಟ್ ಹಾಕಲೇಬೇಕು. ಸೊ ಇನ್ನು ಪ್ರತಿ ವರ್ಷ ಬರುತ್ತೆ ಅಂತ ಹೇಳಿದೆ ಅಲ್ಲ ಬ್ರೋ, ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲೇ ನೀವು HDFC ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್, ಇಲ್ಲಿ ಸ್ಕಾಲರ್ಶಿಪ್ 2022-23 ಅಂತ ಇದೆ. ಇಲ್ಲಿ ಅದರ ಕೆಳಗಡೆ ಸ್ಕಾಲರ್ಶಿಪ್ 2023-24 ಅಂತ ಬಂದಿದೆ. ಈ ವರ್ಷ ಸೆಲೆಕ್ಷನ್ ಆದರೆ 3 ವರ್ಷ ನೀವು ಆರಾಮಾಗಿ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟನ್ನು ಡೈರೆಕ್ಟಾಗಿ ನೀವು ಪಡ್ಕೋಬೋದು. ಯಾವುದೇ ರೀತಿಯಾಗಿ ಇಂಟರ್ವ್ಯೂ ಕೂಡ ಇರೋದಿಲ್ಲ, ಯಾವುದೇ ರೀತಿಯಾದ
ಅಪ್ಲಿಕೇಶನ್ ಮತ್ತೆ ಹಾಕಬೇಕು ಅನ್ನೋದು ಇರೋದಿಲ್ಲ. ಸೊ ನೀವು ಡೈರೆಕ್ಟಾಗಿ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ರಿನ್ಯೂವಲ್ ಸ್ಟೂಡೆಂಟ್ಸ್ಗೆ ಕಾಲೇಜ್ ಫೀ ರೆಸಿಪ್ಟನ್ನು ಕೊಡಬೇಕು, ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಕೊಡಬೇಕಾಗತ್ತೆ. ಸೊ ನೀವು ಸ್ಟೂಡೆಂಟ್ ಐ ಡಿ ಪ್ರೂಫ್ ಅಂತೇಳಿ ಕೊಡಬೇಕು ಮತ್ತು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗತ್ತೆ. ಸೊ ನೀವೇನಾದರೂ ಫಸ್ಟ್ ಇಯರ್ಗೆ ಅಪ್ಲೈ ಮಾಡಿ ಸೆಲೆಕ್ಷನ್ ಆಗಿ ಸೆಕೆಂಡ್ ಇಯರ್ಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರಬೇಕಾದ್ರೆ ಸೊ ನಿಮ್ಮ ಪ್ರಿವಿಯಸ್ ಇಯರ್ದು ಒಂದಷ್ಟು ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಸೊ ಅದನ್ನು ಕೊಟ್ಟು ನೀವು ಪ್ರಿವಿಯಸ್ ಇಯರ್ದು ಮತ್ತು ಪ್ರೆಸೆಂಟ್ ಇಯರ್ದು ಡೀಟೇಲ್ಸನ್ನು ಕೇಳ್ತಾರೆ. ಟೋಟಲಾಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಟೋಟಲಾಗಿ PUCಯಲ್ಲಿ 36,000, ಡಿಗ್ರಿಗೆ 90,000 ಮತ್ತು PGಗೆ 70,000. 10ನೇ ತರಗತಿ ಮುಗಿಸಿದ ತಕ್ಷಣ ನೀವು ಅಪ್ಲೈ ಮಾಡಿ. ಇದರಲ್ಲಿ ನೀವು ಭಾಳಷ್ಟು ಜನ ನನಗೆ ಕೇಳ್ತಿದ್ರಿ, ಸೊ ಬ್ರೋ ನಮ್ಮದು ಆ ಬ್ಯಾಂಕ್ ಇದೆ ಈ ಬ್ಯಾಂಕ್ ಇದೆ ಅಂದರೆ HDFC ಬ್ಯಾಂಕೇ ಬೇಕಾ ಅಂಥೇಳಿ ಬ್ಯಾಂಕ್ ಅಕೌಂಟನ್ನೇ ಹೊಂದಿರಬೇಕಾ? ಅದೇನೂ ಇಲ್ಲ. ಈ ಸಂಘಗಳಿರ್ತಾವಲ್ಲ ಅಂಥ ಒಂದು ಬ್ಯಾಂಕ್ ಅಕೌಂಟ್ಗಳು ಮಾತ್ರ ನಡೆಯೋದಿಲ್ಲ. ಸರ್ಕಾರಿ ಸಂಘ ಆಗಲಿ ಅಥವಾ ಇನ್ನಿತರೆ ಸಂಘಗಳಾಗಲಿ ಸೊ ಎಲ್ಲ ರೀತಿಯಾದ ಬ್ಯಾಂಕುಗಳು ಕೂಡ ನಡೆಯುತ್ತೆ. IFSC ಕೋಡನ್ನು ಹೊಂದಿರುವ ಎಲ್ಲ ರೀತಿಯಾದ ಬ್ಯಾಂಕುಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ನಡೆಯುತ್ತೆ. ಸೊ HDFC ಇದೆ ಬ್ಯಾಂಕ್ ಪಾಸ್ಬುಕ್ ಇರಲಿಲ್ಲ ಅಂದರೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ. ಸೊ ಒಂದಷ್ಟು ಜನದ್ದು ಈಗಾಗಲೇ ಶಾರ್ಟ್ ಲಿಸ್ಟ್ ಆಗಿ ಒಂದಷ್ಟು ಜನದ್ದು PUC ಇದ್ದವರಿಗೆ 18,000, ಡಿಗ್ರಿ ಇದ್ದವರಿಗೆ 30,000, PG ಇದ್ದವರಿಗೆ 35,000 ಬಂದಿದೆ. ಸೊ ಒಂದಷ್ಟು ಜನಕ್ಕೆ ಇನ್ನೂ ಬಂದಿಲ್ಲ. ಸೊ ಅವರಿಗೆ ವಿಡಿಯೋ ಇಂಟ್ರ್ಯಾಕ್ಷನ್ ಅಥವಾ ಕಾಲಿಂಗ್ ಇಂಟರ್ವ್ಯೂ ಮುಖಾಂತರ ಸೊ ಅವ್ರದ್ದು ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ HDFC ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್, EAC ಸ್ಕಾಲರ್ಶಿಪ್, ಟೆಲಿಫೋನಿಂಗ್ ಇಂಟರ್ವ್ಯೂ, ಸ್ಲಾಟ್ ಬುಕ್ಕಿಂಗ್ ಆ್ಯಂಡ್ ವಿಡಿಯೋ ಇಂಟರ್ವ್ಯೂ ಅಂತ ನಿಮಗೆ ಜಿಮೇಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಂದಿದ್ದರೆ ನೋಡಿ, ಬರಲಿಲ್ಲ ಅಂದರೆ ಈ ಒಂದು ರಿಸಲ್ಟನ್ನು ಬಿಟ್ಟ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಹೇಗೆ ಏನೇನು ಅಂಥೇಳಿ. ಸೊ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದರೆ ಲೈಕನ್ನು ಮಾಡಿ, ಶೇರನ್ನು ಮಾಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ರೀತಿಯಾದ ನಿಮ್ಮ ಕಾಲೇಜ್ ಗ್ರೂಪ್ಗಳಿಗಾಗಲಿ ಇನ್ನಿತರೆ ಗ್ರೂಪ್ಸ್ಗಳಿಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗಳಿಗಾಗಲಿ ಶೇರನ್ನು ಮಾಡಿ, ಅವರಿಗೂ ಕೂಡ ಭಾಳಷ್ಟು ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು.